ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನವರ 117ನೇ ಜಿಲ್ಲಾ ಕಲಬುರಗಿ ಜಯಂತ್ಯೋತ್ಸವದ ಸಮಿತಿಯಿಂದ ಇವತ್ತು ಜಿಲ್ಲೆಯ ಹಲವಾರು ಮಾದಿಗ ಸಂಘಟನೆಗಳು, ಒಕ್ಕೂಟ ಮತ್ತು ಸ್ನೇಹಿತರು, ಬುದ್ಧಿಜೀವಿಗಳು ಎಲ್ಲ ನನ್ನ ಆತ್ಮೀಯರು, ಕುಲಬಂಧುರೆಲ್ಲ ಸೇರಿ ನನ್ನನ್ನು ಇವತ್ತು ಜಿಲ್ಲಾ ಜಯಂತ್ಯೋತ್ಸವದ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಮತ್ತು ಈ ಜಿಲ್ಲಾ ಜಯಂತ್ಯೋತ್ಸವದ ಆಚರಣೆಯನ್ನು ಎಲ್ಲರೂ ಅಧ್ಯಕ್ಷರಂತೆ ಓಡಾಟ ತಿರುಗಾಟ ಎಲ್ಲ ಒಂದು ಸಂಭ್ರಮದಿಂದ, ಎಲ್ಲರೂ ಸಹಮತದಿಂದ ನಾವೆಲ್ಲ ಒಂದೇ ಒಂದು ರೀತಿಯಿಂದ ಒಗ್ಗಟ್ಟಿನಿಂದ ಬಹಳ ಅದ್ದೂರಿಯಾಗಿ ಆಚರಿಸುವಂತೆ ಈ ಸಂದರ್ಭದಲ್ಲಿ ಹೇಳ್ತೇವೆ. ಇದು ಕೊಡ್ತೀರಿ, ಅದಕ್ಕೆ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ನಾವು ಯಾವುದೇ ಸ್ಥಾನಮಾನ ಕೊಟ್ಟರು ಕೂಡ ಕೊಡದೇ ಹೋದ್ರು ಕೂಡ ತಮ್ಮೆಲ್ಲರ ಜೊತೆ ಎದ್ದು ಹಗಲು ಇರುಳು ಜಯಂತಿ ಪರವಾಗಿ ದುಡಿಯೋಣ ಅಂತಕ್ಕಂಥದ್ದು ಈ ಮೇಡಲ್ ಮುಖಾಂತರ ಎಲ್ಲ ಬಡಾವಣೆಯಲ್ಲಿರ್ತಕ್ಕಂಥ ಮಹಿಳೆಯರಿರ್ಬೋದು, ವಿದ್ಯಾರ್ಥಿಗಳು ಇರ್ಬೋದು, ಆರ್ಥಿಕವಾಗಿ ಹಿಂದುಳಿದಕ್ಕಂತಿರ್ಬೋದು, ಎಲ್ಲರೂ ಈ ಜಯಂತಿ ಕಾರ್ಯಕ್ರಮದಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಇಡೀ ಕಲಬುರಗಿ ಜಿಲ್ಲಾ ಮಾದಿಗ ಸಮಾಜದ ವತಿಯಿಂದ ಮತ್ತು ವಿವಿಧ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾನು ಮನವಿ ಮಾಡಿಕೊಳ್ತಿದ್ದೇನೆ. ಸರ್, ನಾವು ಈಗ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಈಗಾಗಲೇ ಏನು ಮಾಡ್ಬೇಕನ್ನೋದು ವೇಳೆ ಸಮಯ ಕಮ್ಮಿ ಇರುವುದರಿಂದ ಸ್ವಲ್ಪ ಆಲೋಚನೆ ರಾತ್ರಿ ಒಂದು 4 ದಿನ ಕೂತ್ಕೊಂಡು ಅದಕ್ಕೆ ಯಾವ್ಯಾವ ಕಾರ್ಯಕ್ರಮ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸಿ ಯಾವ್ಯಾವ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಯಾವುದೇ ಒಂದು ಕ್ರೀಡಾಕೂಟಗಳು ಯಾವ ಥರ ಮಾಡ್ಬೇಕನ್ನೋದ್ರ ಆಲೋಚನೆ ಮಾಡಿ ನಾಳೆ ಬೆಳಗ್ಗೆಯಿಂದ ತೀರ್ಮಾನ ತಗೊಳ್ತೀವಿ. ಸರ್, ಅದೇ ಅಲ್ಲದೆ ನಿಮ್ಮ ಸಮಾಜದಲ್ಲಿ ಬಹಳಷ್ಟು ಚಿಂತಕರು ಇದ್ದಾರೆ ಸರ್, ಅವ್ರಿಗೆ ಅದು ಏನಾದರೂ ವಿಶೇಷ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ ಅಂತ? ನಾನು ಯಾವುದೇ ಸಮಾಜದವರಿಗೆ ಇಷ್ಟು ಹೇಳ್ಬೋದು, ನಾವು ಎಲ್ಲ ಸಮಾಜದ ಮುಖಂಡರು ಕೂಡ್ಕೊಂಡು ಇಲ್ಲಿವರೆಗೆ ಜಯಂತಿ ಆಚರಣೆ ಮಾಡ್ಕೊಂಡು ಜಯಂತಿ ಕಮಿಟಿ ಮಾಡ್ಕೊಂಡು ಬರ್ತಕ್ಕಂಥ ದಿನಮಾನಗಳು ಇದ್ದವು. ಈಗಾಗಲೇ ಒಂದು ಜಯಂತಿ ಕಾರ್ಯಕ್ರಮ ಮಾಡಬೇಕಾದ ಸಂದರ್ಭದಲ್ಲಿ 10 ಜನ ಕೋರ್ ಕಮಿಟಿ ಇದ್ದಿದ್ದೆವು. ಆ ಕೋರ್ ಕಮಿಟಿ ಸದಸ್ಯರು ಕೂಡ ಆಯ್ಕೆ ಮಾಡ್ತಾ ಇದ್ದೆವು. ಈ ಕೋರ್ ಕಮಿಟಿ ಸದಸ್ಯರಲ್ಲಿ ನಾವು ಎಲ್ಲರೂ ಕೂಡ ಒಕ್ಕೂರಲಿಂದ ಒಂದು ಸಣ್ಣ ಪುಟ್ಟ ಅಡಚಣೆ ಆದರೂ ಕೂಡ ಅದಕ್ಕೆ ನಾವು ಒಪ್ಪಿಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗ 2ನೇ ಅಂತಕ್ಕಂಥದ್ದು 1ನೇ ಅಂತಕ್ಕಂಥದ್ದು ಆಲೋಚನೆ ಮಾಡೋದು ಬೇಡ. ನಾವು ಏನಾದರೂ ಯಾವುದೇ ನಾಯಕರಿಗೆ ವಿರೋಧಿಸ್ತದೆ, ಈಗಾಗಲೇ ಆಯ್ಕೆಗೊಂಡ ಪದಾಧಿಕಾರಿಗಳಿಗೂ ಕೂಡ ಅವರಿಗೂ ನಾವು ವಿರೋಧಿಸ್ತಕ್ಕಂಥದ್ದಲ್ಲ. ನಮ್ಮ ಕಾರ್ಯಕ್ರಮ ಏನಿದ್ರು ಸಮಾಜಗೋಸ್ಕರ, ಸಮಾಜ ಚಿಂತನೆಗೋಸ್ಕರ. ನಾನು ಯಾವುದೇ ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಯುವಕರು ಬಂದಾಗ ಮಾತ್ರ ನಮ್ಮ ಹೋರಾಟಕ್ಕೆ ಬೆಲೆ ಬಂದಿದೆ. ಆದ್ದರಿಂದ ನಾನು ಈ ಎಲ್ಲ ಯುವಕರ ಜೊತೆ ಇರ್ತೀನಿ ಅಂತಕ್ಕಂಥದ್ದು ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಎಲ್ಲ ಸಂಘಟನೆಯ ಮುಖಂಡರು ಬಂದು ನಾವು ಈ ಥರ ಆಯ್ಕೆ ಮಾಡೋಣ, ನಾವು ಈ ಥರ ಹಿಂಗೆ ಮಾಡೋಣ ಅಂತಕ್ಕಂಥ ಆಲೋಚನೆಗಳು ನಮ್ಮ ಹತ್ತಿರ ಹೇಳ್ಕೊಂಡಾಗ ಈ ತೀರ್ಮಾನ ತೆಗೆದುಕೊಂಡಿವಿ. ಇದು ಯಾವುದೇ ನಾಯಕರ ವಿರುದ್ಧ ಅಲ್ಲ ಮತ್ತು ಇದು ಯಾವುದೇ ಸಮಾಜ ವಿರುದ್ಧ ಅಲ್ಲ. ನಾವು ಸಮಾಜ ಚಿಂತಕರಿದ್ದೀವಿ. ಸುಮಾರು 30 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಹೋರಾಟಕ್ಕೆ ಬೆಂಬಲ ಕೊಡ್ತಕ್ಕಂಥ ಯುವಕರು ಮಾತ್ರ ನನಗೆ ಬೆಂಬಲ ಕೊಟ್ಟಿದ್ದಾರೆ ವಿನ ಯಾವುದೇ ನಾಯಕರು ಬೆಂಬಲ ಕೊಟ್ಟಿಲ್ಲ. ಆದ್ದರಿಂದ ನಾನು ಬೆಂಬಲ ಕೊಡ್ತಕ್ಕಂಥ ಯುವಕರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ನೀಡೋಣ ಅನ್ನೋ ದೃಷ್ಟಿ ಇಟ್ಟುಕೊಂಡು ಇವತ್ತು ಈ ನಿರ್ಧಾರ ತೆಗೆದುಕೊಂಡಿದ್ದೀವಿ. ತಮ್ಮ ಹೆಸರು ಸರ್? ದಸರತ್ ಕಲಬುರ್ಗಿ.